ಇವಳು ಒಬ್ಬಳು ಬಡ ಹೆಣ್ಣು ಮಗಳು. ದಿನಾಲು ದೇವರಿಗೆ ಬರ್ತಾನೆ ಇರ್ತಾಳೆ. 15 ವರ್ಷಗಳ ಹಿಂದೆ ಬಂಜಿ ಅಂತ ನಗ್ತಾ ಇದ್ರು ಈ ಜನ. ಆಗ ಈ ದೇವರು ಒಬ್ಬ ಅನಾಥ ಮಗುವನ್ನು ಕೊಟ್ಟನು. ಆಮೇಲೆ ಇವಳಿಗೆ ಒಂದು ಮಗುವೂ ಆಯಿತು. ಆ ಮಕ್ಕಳು ಇಬ್ಬರು ಯಾವತ್ತೂ ಭೇದ ಭಾವ ಬರಬಾರ್ದಂತ ಪ್ರತಿನಿತ್ಯ ಈ ದೇವರಿಗೆ ಬರ್ತಾನೇ ಇರ್ತಾಳೆ. ಯಾಕೆ ವಯವ ಸಾವಿತ್ರಿ ದೇವ್ರಿಗೆ ಬಂದಿದ್ದೆ? ದೇವ್ರಿಗೆ ಬಂದಿನ. ಆರಾಮದೇನವ? ಆರಾಮದನ. ನೀವ್ ಆರಾಮದ್ರಿ? ಆರಾಮದನ. ಇದ ಮಕ್ಳು ಏನ್ ಕೆಲಸ ಮಾಡ್ತಾವ ಎಲ್ಲ ಈಗ? ಪಟ್ಟಣದಲ್ಲಿ ಕಲಿಯಾಕದಾನ. ಹಾ ಸಣ್ಣವ. ಈ ದೊಡ್ಡವ ಇಲ್ಲೇ ರಂಗಣ್ಣ ನಮ್ಮನ್ನ ದುಡ್ದವನ ಕೂಲಿನಲ್ಲಿ ಮಾಡಿ ಸಾಕಾಕಪ್ಪ ನನ್ನ. ದೊಡ್ಡವ ರಂಗಣ್ಣ. ಸರಿ ಬಿಡುವ, ಆಯ್ತು. ಮನೆ ಕಡೆನ ಬಂದಿಲ್ಲನ? ಎಲ್ಲಿ ಸೋಡೈತಿವ? ಹೊಲಕ್ ಹೋದ್ರ ಆಳುಗಳ ನೋಡ್ಬೇಕಲ್ಲ, ಮತ್ತೆ ಆಳುಗಳ ಇಲ್ಲ. ನಾ ಇಲ್ಲಾಂದ್ರೆ ಎಲ್ಲಿ ಕೆಲಸ ಮಾಡ್ತಾವ? ಹುಡುಗರಂತೂ ನೆಟ್ ಹೊಲಕ್ ಹೋಗ್ಲಿ. ಹುಡುಗರು ಗೊತ್ತೈತಿ ನನಗ, ನಾನೇ ಅಡ್ಡಾಡ್ಬೇಕು. ಬರ್ತಾನೆ ನೀ, ಯಾಕಂದ್ರೆ ನಿಮ್ ಯಜಮಾನ್ರ ಭಾಳ ಪ್ರೀತಿ ದೋಸ್ತ. ನಾ ಹಂಗೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಧರ್ಮರಾಜ ಇದ್ದಂಗೆ ಅದ ನಿನ್ ಗಂಡ. ಏನ್ ಮಾಡುದ? ಏನ್ ಮಾಡುವ, ನನ್ನ ಮನೆ ಮಾರಂಗೈತಿ. ಟೈಮ್ ಸುಮಾರು ಇರ್ಲಿ ಬಿಡುವ. ಇರ್ಲಿ, ಅವ ಅಲ್ಲೇ ಇದ್ರು ನಿಂಗ ಆಶೀರ್ವಾದ ಇರ್ತೈತಿ. ಆರಾಮಿರೋ ಒಟ್ಟಿನಲ್ಲಿ ಬರ್ತಾನವ. ಸೌಡ್ಲಿ, ಏನ್ ಕಾಳಜಿ ಮಾಡಕ್ ಹೋಗ್ಬೇಡ. ಬಾ, ನಾವ್ ಬಂದು ಬಂದ್ ಹೋಗ್ತಾನವ. ಕಾಳಜಿ ಮಾಡ್ಬೇಡ, ಬರ್ಲಿ. ಸಾವಿತ್ರಿ, ಒಂದ್ ಮಾತವ. ಏನಿಲ್ಲ ಬಿಡವ. ಯಾಕ ನಾ ಮೌನದಿ? ಏನಿಲ್ಲ ಬಿಡವ. ರಂಗಣ್ಣ ನನ್ ಮಗ ಅಲ್ಲ ಅನ್ನೋದ ನಿಮಗ್ ಮಾತ್ರ ಗೊತ್ತೈತನ. ಯಾರಿಗೂ ಗೊತ್ತು ಮಾಡ್ಬೇಡ್ರ. ನಾ ಕೈ ಮುಗಿತ ನನ್ನ. ಏನ್ ಕಾಳಜಿ ಮಾಡಬೇಡ, ಆಯ್ತು ಬಿಡವ. ಏನ್ ಕಾಳಜಿ ಮಾಡಬೇಡ. ಯಾರಿಗೆ ಹೇಳಿದ್ರು ಬಿಡವ. ನಡಿ ನಡಿ, ಮನೆಗೆ ಟೈಮ್ ಐತೆ. ಯವ್ವ, ನಾ ದಗದಕ್ಕೆ ಹೋಗಿ ಬರ್ತೀನ. ಯಪ್ಪ, ಊಟದು ಮಾಡಿದೇನಿಲ್ಲಪ್ಪ. ಊಟ ಮಾಡಿನವ, ನೀ ಊಟ ಮಾಡ. ನಮ್ ಸಲುವಾಗಿ ಎಟ್ರ ದುಡಿಯಾಕತ್ತಿಯಪ್ಪ ನೀನ? ನಮ್ ಸಲುವಾಗಿ ಎಟ್ರ ದುಡಿಯಾಕತ್ತಿಯಪ್ಪ? ನಿಮ್ ಸರಿಯಾಗಿ ದುಡಿದ ಏನ್ ಮಾಡ್ಲಿ ಅವ್ವ? ಯಾಕಂದ್ರ ತಮ್ಮನ ಪಟ್ಟಣದಾಗ ಸಾಲಿ ಕಲಿಯಾಕ ಇಟ್ಟನ. ಅವಾಗ ಹಿಂದೆಲ್ಲ ನಾಳೆ ರೊಕ್ಕ ಬೇಕಾಕಾವ. ಅದಕ್ಕಾಗಿ ಮೊದಲ ಇವತ್ತು ದಗದ್ ಬಾಳ ಐತೈತ ಹೇಳಿದಾರ ದೋಸ್ತರೆಲ್ಲ. ಅದಕ್ಕಾಗಿ ಒಟ್ಟ ರೊಕ್ಕ ತಗೊಂಡ ಬರ್ತನು. ತಮ್ಗ ನಾಳೆ ರೊಕ್ಕ ಕಳ್ಸಂದಾನ. ಅದಕ್ಕಾಗಿ ಕಳ್ಸಂದಾನತಿಪ್ಪ. ನಮ್ ಸಲುವಾಗಿ ರಂಗಣ್ಣ ಎಷ್ಟು ನಿನ್ ಜೀವ ತ್ಯಾಗ ಮಾಡತ್ತಿದೆಯಪ್ಪ ನನ್ ಮಗನ. ನಾ ಏನ್ ತ್ಯಾಗ ಮಾಡಕತ್ತನ್ ಬಿಡಯ್ಯವ. ಈ ಸಮಾಜದ ಎಂತಿತ್ತ ದೊಡ್ಡ ದೊಡ್ಡ ತ್ಯಾಗಿಗಳದಾರ ಗೊತ್ತೇ ನಮ್ಮ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ನಾಡಿಗಾಗಿ ತ್ಯಾಗಿ ಇದ್ದಾರ. ಅದಕ್ಕಂತ ಅವ್ರು ನಾಡಿಗಾಗಿ ಆಗಿದಾರ. ನಾ ಯಾರಿಗ್ ಮಾಡ್ಲಿ ತ್ಯಾಗ? ನನ್ನ ತಾಯಿಗಾಗಿ, ನನ್ನ ತಮ್ಮಗಾಗಿ ಮಾಡಕತ್ತನ್ ಬಿಡಯ್ಯವ. ನನ್ನ ತಮ್ಮಗಾಗಿ ಮಾಡತ್ತನ. ಅದು ಅಲ್ಲದ ನನ್ನ ತಮ್ಮನ ದೊಡ್ಡ ಸಾಹಿಬ್ನಾಗ ಮಾಡ್ಬೇಕಂತ ಈ ಊರಾಗ ಆಸೆ ಪಟ್ಟಿನಿ ಅಯ್ಯವ, ಆಸೆ ಪಟ್ಟಿನಿ. ಯಪ್ಪ, ನಿನ್ನ ಆಸೆ ನೆರವೇರ್ತೈತಿ ಸೋಸಿಟಿ ಅಂತಮ್ಮ. ಕೂಡಿ ಕುಟುಂಬದಲ್ಲಿ ಇಬ್ರು 3 ಮಂದಿ ಕೂಡಿ ಬದುಕುನು ನನ್ ಮಗನ. ಅವನಲ್ಲಿ ನೀನಿಲ್ಲಿ, ನನ್ನ ವಯಸ್ಸನ್ನು ಆಗತ್ ಬತ್ತು. 3 ಮಂದಿ ಕೂಡಿ ಚಂದಂಗೆ ಬದುಕುನಪ್ಪ. ಇಲ್ಲಿ ತಮ್ಮಗಾಗಿ ಇಟ್ಟು ದುಡಿಯಾಕತ್ತಿದಿ, ನಮಗಾಗಿ ಮನಿಗಾಗಿ ಎಷ್ಟು ತ್ಯಾಗಪ್ಪ ನಿನ್ ಜೀವನ ತ್ಯಾಗ ನನ್ ಮಗನ. ಏನಂದ್ರ ನಿನ್ನ ಮಾತಿನ ಅರ್ಥ ನನ್ನ ತಮ್ಮ ಸಾಲಿ ಬಿಡಿಸ್ಬೇಕಂತ ಮಾಡಿದೇನ? ಬೇಡ ಇವ, ಬೇಡ. ಇರ್ಲಪ್ಪ, ಸಾಲಿ ಬಿಡಿಸು ಅಂತ ನಾ ಹೇಳಿಲ್ಲ. 3 ಮಂದಿ ಕೂಡ್ಸಿ ಒಂದೇ ಜಾಗಕ್ಕಿರೋಣ ಯಪ್ಪ ನನ್ ಮಗನ. ಅವನಲ್ಲಿ ನೀನಿಲ್ಲಿ, ನಿನ್ ಜೀವನ ತ್ಯಾಗ ಮಾಡಾಕತ್ತಿ ನಮ್ ಸಲುವಾಗಿ. ನಿನ್ ತ್ರಾಸ ಬಹಳ ಆಗಕತ್ತಪ್ಪ ನಿನಗ. ಅವ್ವ, ಅದನ್ನೆಲ್ಲ ಬಿಡು. ಯಾಕಂದ್ರ ನನ್ನ ತಮ್ಮ ಪಟ್ಟಣದಾಗಿದ್ರ ಚಲೋ ಸಾಲಿ ಕಲಿತ ದೊಡ್ಡ ಸಾಹಿಬ್ನಾಗಿ ಬರ್ತಾನ. ಯಾಕಂದ್ರ ಈ ಊರಾಗ ನನ್ನ ತಮ್ಮ ನನ್ನಂಗ ಕೂಲಿ ನಾಲಿ ಮಾಡಿ ಜೀವನ ಮಾಡಬಾರ್ದ. ಅವ ದೊಡ್ಡ ಸಾಹಿಬ್ನಾಗ್ಬೇಕಂತ ಆಸೆ ಪಟ್ಟಿನಿ. ಅದೆಲ್ಲ ಬಿಡು. ನಾನ ಈಗ ಹೋಗಿ ರೊಕ್ಕ ತರ್ತಾನ. ತಮ್ಗ ರೊಕ್ಕ ಬೇಕಾಕವ. ನಾ ಹೋಗಿ ದಗಕ್ ಹೋಗಿ ಬರ್ತಾನ. ಅನ್ಕತಕ್ಕ ಊಟ ಮಾಡಿ ನಿನ್ನ ಮನ್ಯಾಗ ಸ್ವಲ್ಪ ವಿಶ್ರಾಂತಿ ತಕೋಯವ. ಬರ್ಲೇವ? ಹುಷಾರಪ್ಪ, ಹುಷಾರಾಗಿ ಹೋಗಿ ಬಾ ನನ್ ಮಗನ.
ಇವತ್ತು ಅಭಿನ್ ಪಾರ್ಟಿ ಐತೆ ದಾಂಡೇಲಿಗಾರ ಹೋಗ್ ನಡಿ ಮತ್ತ ಅದಕ್ಕ ಪಾರ್ಟಿಗ ನಡುಪ ಗೋವಾಕ್ ಹೋಗೋಣ ನಡ್ರಿ ಅಂದ್ರ ನಡ್ರಿ ಅವ್ರು ನಡ್ರಿ ಗೋವಾಕ್ ಹೋಗುದ ಬ್ಯಾರೆ ಕಡೆ ಹೋಗಲ್ಲ ಮತ್ ದಾಂಡೇಲಿ ಹೋಗ್ಯಾವ ನಾವು ಓ ತೋ ಹಿಂಗಳ ಮಾರೇ ನಡ್ರಿ ಹಂಗಾರ ಹೋಗೋಣ ಪಾರ್ಟಿಗೆ ಗೋವಾಕ್ ಹೋಗೋಣ ಗೋವಾಕ್ ಹೋಗಿ ಪಿಕ್ ಮಾಡ್ಕೊಂಡು ನಡಿ ಗೋವಾಕ್ ಹೋಗೋಣ ನಡ್ರಿಪ್ಪ ಗೋವಾಕ್ ಹೋಗೋಣ ನೀನ್ ಬೈಕ್ ತೋರ ಬರ ನೀನ ನಾ ಅಭಿ ಬೈಕ್ ಮೇಲೆ ಬರ್ತನ ಸರ್ ಚಾವು ನಕ್ಲೆ ಎಂತ ಆಡಿತ್ತು ಏನ್ರಿ ಅಂತ ಇಟ್ಕೊಂಡಿರಿ ದನ ಕಾಯಕತ್ರ ದನ ಕಾಯಕ ಏನಂತ ಏ ರಂಗ್ಯಾ ಬಾಯ್ಲಿ ಏನ್ ಮಾಡಿದ್ವಿ ಅಲ್ಲಿ ಏನಿಲ್ರಿ ಒಂತ ನೀರ್ ಬಿದ್ರಿ ಅಲ್ಲೋ ಬರುದ ನಾ ಗಿರಾಕಿ ಅದ್ರೊಳಗ ಸಪ್ಲೈ ಬೇರೆ ಹೊಂಟನು ನೀನ್ ಯಾಕ ನಾಯ್ಡಿ ಅಂದ್ರೆ ನೀನ್ ಪಗಾರ ಏನ್ ಕೊಡೋದು ನಿದೇನ ಇದೇನ್ ಮಾಡೋದು ಬಾಡಿಗೆನ್ ಕೊಡೋದು ದಂಡಿ ಹೇಳ್ತಾನ ಇನ್ನು ಇರ್ಬಂದಿ ಬೇಡರಿ ನಡಿ ಹೇಳ್ತಾನ ಇಲ್ರಿ ಏ ನಡಿ ಹೇಳ್ತಾನ ಕೈ ಮುಗ್ತೀನಿ ಆಡ ಹೊಡಿಸ್ಬಿಟ್ಲಾಕು ಪಾಟ್ ಕೊಡುದಲ್ಲ ಒಂದ್ 10,000 ರೂಪಾಯಿ ವ್ಯವಸಾಯ ಮಾಡಿ ಟೂರಿಗೆ ಹೋಗೋಣ ಎಲ್ಲಿ 10,000 ತರ್ಲಪ್ಪ ಮತ್ತೆ 10,000 ರೂಪಾಯಿ ವ್ಯವಸ್ಥೆ ಮಾಡಿ ಹೋಗೋಣ ಟೂರಿಗೆ ಎಲ್ಲಿ ಟೂರ್ ಗೊಪ್ಪಪ್ಪ ನಮ್ಮ ಅಣ್ಣ ಮನೆ ಕಳ್ಸಾನು 4,000 ರೂಪಾಯಿ ಈಗ ಹೊಳೆ ಎಲ್ಲಿ ಕೇಳ ಹಚ್ಚ ನಿಮ್ಮ ಅಣ್ಣ ಫೋನ್ ಏ ಈಗ ಕೇಳಲ್ಲಪ್ಪ ಅವನ ಹಚ್ಚ ನಿಮ್ಮ ಅಣ್ಣ ಫೋನಿಗೆ ಹಚ್ಚಬೇಕು ನೀ ಬೇಡ ನಮ್ಮ ಅಣ್ಣ ಬೈತಾನ ಮೊದ್ಲ ಹಚ್ಚ ಫೋನ್ ಏ ಬೇಡ ಫೋನ್ ಹಚ್ಚಿ ಮನ್ಯಾಗ 10,000 ರೂಪಾಯಿ ಎಲ್ಲಾರು ಕೂಡ ಬೈಕ್ ಮೇಲೆ ಟೂರ್ಗೆ ಹೋಗಕ್ ಬರ್ತೈತೆ ಏ ಆಗಲ್ಲ ಇಲ್ಲಿಗೆ ಎಲ್ಲಿ ಇರ್ತಾರಲ್ಲ ನಮ್ಮ ಅಣ್ಣ ಮೊನ್ನೆ 10,000 ರೂಪಾಯಿ ಹಾಕ್ಯಾನ ಇರುವತ್ ಹಚ್ಚ ಫೋನ್ ನೀ ಯಾರ ರೂಮಿಗೆ ಹೋಗ್ಯಾರ ಫೋನ್ ಹಚ್ಚಕ್ಕೆ ನೋಡಾಕ್ ಬರ್ತೇವ್ ನಮ್ಮ ಅಣ್ಣ ಕೇಳತ್ ಒಂದ್ ಮಾತು ಬಾ ಸಾವ್ಕಾಶ ನೀವು ರಂಗಣ್ಣ ತಮ್ಮ ಏ ಅಭಿಷೇಕ್ ನೀ ರಂಗಣ್ಣ ತಮ್ಮಲ್ಲ ಅಲ್ಲೋ ಜರ ನಾಚಿಕೆ ಮಾನ ಮರ್ಯಾದೈತೆ ನಿನಗ ನಿಮ್ಮ ಅಣ್ಣ ನೋಡಿದ್ರ ಏನಪ್ಪ ನನ್ನ ತಮ್ಮ ದೊಡ್ಡ ಸಾಲಿ ಕಲಿತಾನ ಪಟ್ಟಣದಾಗ ಅಂತ ತೆಗ್ದು ಹೇಳ್ಕೋತ ಎಲ್ಲಾರ ಮುಂದೆ ಕೊಚ್ಕೋತ ಎಡ್ಡಾಡ್ತಾನ ನೀ ನೋಡ್ರ ಇಂಥ ಜೋಡಿ ಕುಡ್ಕೋತ ಹಾಳಾಗತ್ತಿಲ್ಲೋ ಮರಾಯ ತಪ್ಪಾತ್ರಿ ನಮ್ಮ ಅಣ್ಣನ ಮುಂದೆ ಹಾಕೋಬಿಡ್ರಿ ಸರ್ ತಪ್ಪಾತ್ರಿ ಸರ್ ತಪ್ಪಾತಂದ್ರೆ ಮಾಡುವಾಗ ಮಾಡಿ ಮತ್ತೆ ತಪ್ಪಾತ ಹೆಂಗೈತಿಪ್ಪ ಅಲ್ಲೋ ಒಂದ್ ಸ್ವಲ್ಪ ನಿನಗ ಮನುಷ್ಯಗೆ ಆತ್ಮಸಾಕ್ಷಿ ಐತೆ ಪಾಪ ಅವ್ ತಾಯಿ ಮಗ ಹೊಟ್ಟಿ ಬಟ್ಟಿ ಕಟ್ಟಿ ನೀನ್ ಸಾಲಿ ಕಲ್ಸತ್ತವ ಏನ್ ಉಪಯೋಗ ಆತ ಅದು ಕನಸು ಕಾಣದೈತೆ ನಮ್ಮ ತಮ್ಮ ದೊಡ್ಡ ಸಾಯಬಕ್ಕನ ಹಾಕನಂತ ನೀವು ನೋಡ್ರ ಇಂಥ ಜೋಡಿ ಕೂಡಿ ಎಲ್ಲಾರು ಕೂಡಿ ಹಾಳಾಗತ್ತಿರಿಪ್ಪ ನಿಮ್ಮಪ್ಪ ನಮ್ಮ ದೋಸ್ತ ಅದಕ್ಕಾಗಿ ಮನಸ್ಸು ತಡಿಲಿಲ್ಲ ಹೇಳಬಾರ್ದು ಮಾಡೀನಿ ಆದ್ರೂ ಹೇಳಾಕತ್ತನ ಏನ್ರ ನಿಮ್ಮ ಅಲ್ಲ ಬಿಡಪ್ಪ ನಿಮ್ಮ ನನಗ ಅಸಹ್ಯ ಅನ್ಸಕೈತಿ ಮರ ನಮ್ಮ ದೋಸ್ತನ ಮಗ ಅಂತಂದ್ರ ದೇವ್ರ ಕಾಪಾಡಬೇಕಪ್ಪ ನಿಮ್ಮನ್ನ ಸರ್ ನಮ್ಮ ಮನ ಮುಂದೆ ಹೇಳಕ್ಕೆ ಸರ್ ತಪ್ಪಾಗಿಲ್ಲ ಸರ್ ಹಾಕೋರಂಗ ಈ ಕಡೆ ಇಲ್ಲೇ ಕೆಲಸ ಅಟ್ ಕೇಳ್ಕೊಂಬರಕ್ ಹೊಂಟಿನಿ ಕಕ್ಕಾರ ಹೌದಾ ಅದಕ್ಕಾಗಿ ಹೋಗಿ ಬಂದ್ರೆ ಹಾ ಮತ್ತೆ ಎಲ್ಲ ಮನ್ಯಾಗ ಆರಾಮದಾರ ಆರಾಮದಾರ ಅವ ಆರಾಮದಾಳಿಲ್ಲ ಆರಾಮದಾರ ಮತ್ತ ನಿಮ್ ತಮ್ಮ ತಮ್ಮ ಪಟ್ಟಣದಾಗ ಸಾಲಿ ಕಲಿಯಕದಾನ್ರಿ ಹೌದಾ ಸಾಲಿ ಕಲ್ಸಾಕತಿ ಸಾಲಿ ಕಲ್ಸಾತನ್ರಿ ತಮ್ಮನ್ ಮುಂದೇನ್ ದೊಡ್ಡ ನೌಕರಿ ವಿಚಾರ ಐತಿ ಹ್ಞೂ ದೊಡ್ಡ ನೌಕರಿ ಸಾಹೇಬ್ ಮಾಡ್ಬೇಕಂತ ಇನ್ನು ಸಾಲಿ ಕಲ್ತಿ ಯಾವ ನೌಕರಿ ಅವ್ರ ಮೊದಲ ಈಗಿನ ಕಾಲ ನೌಕರಿ ಸಿಗ ಜಡ ಐತಿ ಭಾಳ ಚಿಂತೆ ಮಾಡಕೋಬೇಡ ಸುಮ್ಮ ಇಲ್ಲೇ ನಮ್ಮಲ್ಲಿ ಯಾವ್ದಾರ ಹೇಳ್ತಾನೆ ಪರಿಚಯದವ್ರದಾರ ಗುಳಿಗೆ ಅಂಗಡಿ ಆಗದ ಎಲ್ಲರೇ ಕರ್ಕೊಂಬ ಅವ್ನು ಇಲ್ಲೆಲ್ಲೇ ಕೆಲಸಕ್ಕೆ ಹಚ್ಚನು ಪಾಪ ನನಗೂ ನಿಮ್ಮ ಅಪ್ಪಗ ನನಗೆ ಭಾಳ ದೋಸ್ತಿ ಹಾಗೆ ಅವ್ನ ಋಣ ನನ್ನ ಮೇಲೆ ಭಾಳ ಐತಿಪ್ಪ ಅದಕ್ಕಾಗಿ
ನಿಮ್ಮ ತಮ್ಮನ ಕರೆಸು ದಂಡಿಗೆ ಹತ್ರಿ ಅವ್ನ ಮದುವೆ ಮಾಡು, ನೀನು ಮದುವೆ ಮಾಡ್ಕೋ. ನೀವು ಮಾತಾಡೋ ಮಾತಿನಾಗ ಏನು ಸತ್ಯ ಐತಿ ಬಿಡ್ರಿ. ಆದ್ರ ನನ್ನ ತಮ್ಮನ ಸಾಲಿ ಕಲಿಸಿ ದೊಡ್ಡ ಸಾಹೇಬನ ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡ್ರಿ ಕಾಕಾರ. ಆಸೆ ಎಲ್ಲಾರು ಇರ್ತಾವಪ್ಪ. ಆಸೆ ಇದ್ದಂಗ ಈಗ ಮೊದಲಂಗಿಲ್ಲ ಕಾಲೀಗ ದಿವ್ಸ ಭಾಳ ಸುಮಾರು ಒಂದ. ಈಗ ಎಲ್ಲ ರೊಕ್ಕಿದ್ರ ನೌಕರಿ ಏನು ಆಸ್ತಿನೂ ಏನಿಲ್ಲ ನಿಮ್ದು. ಹಿಂದ ಎಲ್ಲಿ ತರೋರ ಅಲ್ಲ 10 ಲಕ್ಷ 20 ಲಕ್ಷ. ಅದಕ್ಕೆ ಯಾವ್ದಾರ ಒಂದು ನೌಕರಿ ನೋಡೋಣ. ಪರಿಚಯದವ್ರು ಭಾಳದಾರ. ಅಂಗಡಿ ಗುಳಿಗೆ ಅಂಗಡಿ ಐತಿ, ಕಿರಾಣಿ ಅಂಗಡಿ ಐತಿ. ನೋಡಿ ಹೇಳ್ತಾನು ಕರ್ಕೊಂಬ, ಇಬ್ರು ಮದುವೆ ಆಗ್ರಿ, ದಂಡಿ ಹತ್ರಿ ಮಾರ. ನಮಗೂ ಬೇಜಾರಾಗತ್ತೆ 8 ವರ್ಷ ಆತ್ ಹಿಂಗ. ಇಲ್ರಿ ಕಾಕಾರ, ನನ್ನ ತಮ್ಮ ನನ್ನ ವಿಶ್ವಾಸಕ್ಕೆ ಒಂದು ಮೋಸ ಮಾಡಂಗಿಲ್ರಿ ಹೇಳ್ರಿ. ಯಾಕಂದ್ರ ಬಟ್ ಚಂದಂಗ ಸಾಲಿ ಕಲಿ ಆತನತ್ರಿ ಅವ್ನ ಪಟ್ಟಣದಾಗ. ಅಲ್ಲಿ ಎಲ್ಲಾ ಆಜು ಬಾಜು ಕೇಳಿ ಬಂದನ್ರಿ ನಾ. ಆಯ್ತಪ್ಪ, ಹಾಲು ಕುಡ್ದಟ್ಟು ಖುಷಿ ಆಯ್ತು ನನಗೆ. ಮತ್ತಿಷ್ಟ ನೀವು ಅಣ್ಣ ತಮ್ಮ ಒಂದಿದ್ರಿ, ನಿಂಗೆ ನಂಬಿಕೆ ಐತಿ ಅಂದ್ರ ದೇವ್ರ ನಿಮ್ಗೆ ಚಲೋ ಮಾಡ್ತಾನ, ದೇವ್ರ ಕಲ್ಯಾಣ ಮಾಡ್ತಾನ. ಒಳ್ಳೇದಾಗ್ಲಿಪ್ಪ, ಚಲೋ ಆಗ್ಲಿ. ಆ ದೇವ್ರ ಯಾವಾಗ ನಮ್ಗೆ ಮೋಸ ಮಾಡಂಗಿಲ್ಲ. ಇಲ್ಲ ಸಂತೋಷ ಆತ. ಯಾವತ್ತು ಹಿಂಗಾರಿ ಅಣ್ಣ ತಮ್ಮ ಕೊಡೇರಿ. ಬರ್ಲಿ ಬರ್ತೇನೆ ಕಾಕಾರ. ಏನು ವಿಚಿತ್ರ ಜಗತ್ ಐತಿಪ್ಪ. ಈ ರಂಗನ್ ನೋಡ್ರ ಹುತ್ ಸಿಂಗ್ ಅಂತೈತಿ, ಇವ್ರ ತಮ್ಮ ನೋಡ್ರ ಇವ್ಗೇನ್ ಗೊತ್ತೈತಿ ಇವ್ರ ತಮ್ಮನ ಕ್ರಮ ಅಂತ. ಯಾರ ನಂಬ್ತು ಅವ್ರ ನಮ್ ಕುತಿ ಕೊಯ್ತಾರ, ಬರೋಬ್ಬರಿ ಕೊಯ್ತಾರ. ಇವ್ರ ತಮ್ಮ ನೀವು ಎಷ್ಟು ನಂಬಿದಾನ ಕರೆ. ಆ ತಮ್ಮನ ಕತಿ ನನಗೆ ಯಾತಕ್ ಬೇಕು? ಪಾಪ ರಂಗನಿಗೆ ದೇವ್ರು ಒಳ್ಳೇದು ಮಾಡ್ಲಿ ಇಷ್ಟ. ಅಭಿಷೇಕ ಹೇಳ್ತಮ್ಮ. ಆರಾಮದ ನೀವ? ಆರಾಮದಿಯಪ್ಪ. ಶಾಲ್ಯಾಗದಿ? ಹೌದಾ? ಬೈಕ್ ಪಟ್ಪಟ್ಟಿ ತಮ್ಮ ಎಷ್ಟು ಬೆಳೆದೈತೆ ಅದಕ್ಕೆ? 2 ಲಕ್ಷ? 2 ಲಕ್ಷ ತಮ್ಮ ಯಾರ ಜೋಡಿ ಮಾತಾಡತ್ತೆ? 2 ಲಕ್ಷ ಏನೇನೈತಿ? ನಾ ಏನ್ರ ಮೇಲ್ ಮಾಡ್ತೀನಪ್ಪ. 2 ಲಕ್ಷ ಎದ್ರದಪ್ಪ? ಏನಿಲ್ಲವ, ತಮ್ಮನ ದೋಸ್ತರೆಲ್ಲ ಪಟ್ಪಾಟಿ ತಗೊಂಡ್ ಅಡ್ಡಾಡಕತ್ತಾರತ್ತ. ಇವ್ ಒಬ್ಬಗ ಅಸಹ್ಯ ಆಗಕತ್ತೈತಿತ್ತು. ಅದಕ್ಕಾಗಿ 2 ಲಕ್ಷ ರೂಪಾಯಿ ಕಳ್ಸಿಕೊಡಣ, ಮತ್ತ ನಾನು ಗಾಡಿ ತಗೋತನ ತಾನು. 2 ಲಕ್ಷ ರೂಪಾಯಿ ಎಲ್ಲಿಂದ ಹೊಂದ್ಸಪ್ಪ ನನ್ ಮಗನ? ನಾ ಹೆಂಗಾರ ಮಾಡಿ ವ್ಯವಸ್ಥೆ ಮಾಡ್ತೀನಿ ಬಿಡ. ಇವ ಏನಪ್ಪ ತಾಯಿ ಮಗ ಏನ್ ಜೋರ್ ಮಾತಾಡ್ತೀರಿ? ಏನ್ ವ್ಯವಸ್ಥೆ ಮಾಡ್ತಿ? ಏನ್ ಕತಿ? ಏನಿಲ್ರಿ ಕಾಕಾರ, ತಮ್ಮ ಅಭಿಷೇಕ ಪಟ್ಟಣದಾಗದನ್ರಲ್ಲ, ಅದಕ್ಕಾಗಿ ಅವಂಗೊಂದ ಗಾಡಿ ಬೇಕಾಗಿತ್ತತ್ರಿ. ಕೊಡ್ಸವಲ್ಪ ಕೊಡ್ಸವ. ಮುಂದ ಹೆಂಗ್ ಮಾಡವ? ಅದ ಒಂದ್ 2 ಲಕ್ಷ ರೂಪಾಯಿ ರೊಕ್ಕ ಬೇಕಾಗಿ ಅವತ್ತು ಫೋನ್ ಹಚ್ಚಿದ್ರೆ. ಸರಳ 2 ಲಕ್ಷ ಈಜಿ ಹೇಳ್ತಿರೋ? 2 ಲಕ್ಷ ಅಂದ್ರ ಏನಪ್ಪ? ಎದಕ್ ಬೇಕಿದೆಲ್ಲ ನಿಮ್ಗ? ಸಾಲಿ ಕಲಿ ಹುಡುಗ ಬೈಕ್ ಆಗೀಕ ಕಮ್ಮ ಸಾಲಿ ಕಲಿ ಅಂತ ಹೇಳಂಗ ಸುಮ್ಮನೆ ಬೈಕ್ ಹತ್ತ ನೀ ಹುಚ್ಚರಂಗ ಅದಕ್ಕೆ. ಅದಕ್ಕೂ ಬುದ್ಧಿಲ್ಲ ನಿಮ್ಗೆ, ನಿನಗೂ ಬುದ್ಧಿಲ್ಲ. ಹೊಟ್ಟಿ ಬಡ್ಡಿ ಕಟ್ಕೊಂಡೆಲ್ಲ ಈಗ ಮಾಡ್ತೀರಿ. ನಾ ಏನ್ ಅನ್ಬೇಕಪ್ಪ ನೋಡ್ರಿ, ಒಟ್ಟ ಜೀವನ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಾಲ ಮಾಡ್ಕೊಂಡ್ ನಾಳೆ ಮತ್ತ ತೀರ್ಸವ್ ನೀನ ಒದ್ದಾಡವ. ಹೇಳಿ ನಿಮ್ಮ ಮಗನ ಹೇಳು. ಮತ್ತೆ ನಾ ಬ್ಯಾಡ ಅಂತ ನಾರೇ ಹೆಂಗ್ ಒತ್ತಾಯ ಮಾಡ್ಲಪ್ಪ? ನೋಡ್ರಿ ವಿಚಾರ ಮಾಡಿ ಮಾಡ್ರಿ. ಬರ್ಲೇನವಾ? ನಮಸ್ಕಾರ. ನಮಸ್ಕಾರ. ಯಾಕೋ ರಂಗಪ್ಪ, ಏನ್ ಕೆಲಸ ತೆಗಿತ್ ನನ್ನ ಕಡೆ? ಏನಿಲ್ರಿ, ಸ್ವಲ್ಪ ನಿಮ್ ಕಡೆನ ಕೆಲ್ಸ ಇತ್ರಿ. ಏನ? ಅದ ರೀ, ನನಗ ಒಂದು ಥೋಡೆ ರೊಕ್ಕ ಬೇಕಾಗಿದ್ದು ರೀ. ಎಷ್ಟು ಬೇಕಾಗಿದ್ದು? ಒಂದು 2 ಲಕ್ಷ ರೂಪಾಯಿ ರೊಕ್ಕ ಬೇಕಾಗಿದ್ದು ರೀ. ಅದಕ್ಕಾಗಿ 2 ಲಕ್ಷ ರೂಪಾಯಿ ಬೇಕು? ಹ್ಞೂ ರೀ. ಹೆಂಗ ವಾಪಸ್ ಕೊಡವ? ಏನಿಲ್ರಿ, ನಮ್ಮ ತಮ್ಮ ಮುಂದೆ ನೌಕರಿ ಹಿಡಿತಾನ್ರಿ, ಅದನ್ನ ಮಾಡಿ. ನಿಮ್ಮ ತಮ್ಮ ನೌಕರಿ ಹಿಡಿತಾನೋ, ಆಮ್ಯಾಗ ನನಗೆ ರೊಕ್ಕ ಕೊಡವ? ಇಲ್ರಿ, ಅನ್ಕತಕ ಬಡ್ಡಿ ಕಟ್ಕೋತ ಹೋಗ್ಕೊಂಡ್ರಲ್ಲ. 2 ಲಕ್ಷ ರೂಪಾಯಿ ನಿನಗೆ ಏನಂತ ಕೊಡ್ಲಿಲ್ಲ? ಹಂಗೇನು ಅನ್ಬೇಡ್ರಿ, ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕಾಗಿ. ಅಲ್ಲೋ ನೀ ನೋಡ್ರ ಕೂಲಿ ನಾಲಿ ಮಾಡ್ಕೋತ ಪಾಟ್ಯಾಗ ತಿರ್ಗಾಡ್ಕೋತ ಹೋಗವ. ನಿನಗೆ 2 ಲಕ್ಷ ಕೊಟ್ಟ ನಿನ್ ಹಿಂದೆ ಎಲ್ಲಿ ಬೆಂಡ್ ಹತ್ತಲ್ಲ? ಹಂಗೇನು ಅನ್ಬೇಡ್ರಿ ಇದೊಂದ್ಸಲ. ಏನಿಲ್ಲ, ರೊಕ್ಕ ಪಕ್ಕ ಏನಿಲ್ಲ. ನೀವು 2 ಲಕ್ಷ ರೂಪಾಯಿ ನಿಮ್ಗೆ ಯೋಗ್ಯತನೂ ಅಲ್ಲ. ನಡಿ, ನೀ ಮತ್ತೆ ಯಾರು ನೋಡ್ಕೊ. ಗೌಡ್ರಿ ಇದೊಂದ್ಸಲ ಹೆಂಗಾರ ಆಗೋದಿಲ್ಲ ಕೊಡಾಕ. ನಡ್ರಿ, ಬೇರೆ ಯಾರು ನೋಡ್ಕೊ. ಬಂದ್ರ ನೋಡ್ ಮಾಂಡ ನೀರ್ ಕುಡಿದ ಚಾ ಕುಡಿಯಂಗಿಲ್ಲ, ಎದ್ದು ಹೋಗಿ ಕೊಡ್ದ.
ಇವಾಗ ಗಿರಾಕಿ ಹೆಚ್ಚಾಗ್ಯಾವ ಒಟ್ಟು ಏನ್ ಬಂದೈತಪ್ಪ ಪ್ರಜ್ವಲ್ ಕೆರಿಯರ ನಿರೀಕ್ಷಿತ ಸಿನಿಮಾ ದೀಪಾವಳಿಗೆ ರಾಕ್ಷಸ ಆರ್ಭಟ ದೀಪಾವಳಿಗೆ ಲಕ್ಷ್ಮೀನ್ ಮನಿಗ್ ಕರ್ಕೊಂಡ್ ಬರ್ದ್ಬಿಟ್ಟ ರಾಕ್ಷಸ ಬರಾವಂತ ಮನಿಗೆ ಏನ್ ಕೇಳಾಕೈತೋ ಹೊಯ್ಗೊಳಿತಾಗಲ್ಲ ಮತ್ ಇನ್ನೊಂದ್ ಕೇಳಿಲಿ ಅಪ್ಪನ ದುಡ್ನ್ಯಾಗ ಮೇರೆ ಫುಲ್ ಸ್ಪೀಡ್ನ್ಯಾಗ ಹೋಗೋ ಮುಂದೆ ಟ್ರಕ್ಕಿಗೆ ಗುದ್ದಿದಾನ ಏನ್ ಕೇಳುದ್ರಿ ಬರೀ ಎಂತ ನ್ಯೂಸ ಒಂದು ಕಿಡ್ನಿ ಕೊಟ್ಟಾರ 25 ಲಕ್ಷ ರೂಪಾಯಿ ಆತ ಅಂದ್ರೆ ಇದ ಲಾಸ್ಟ್ ಮುಗ್ಯಾಕ್ ಬಂದಿರ್ತೈತ್ಲಕ್ಕ ಕೈಲಿಂದ ಕೊಡಾಕ್ ಬರ್ದಲ್ಲ ನಂದೊಂದ್ ಕಿಡ್ನಿಯರ್ ಹೋಗ್ಲಿಪ್ಪ ನಾ ಬದುಕ್ತನು ತೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ ಅಂದಾರ ಯಾವ ಹಾಳಾಗ ಹೋಗ ಮತ್ ಕಿಡ್ನಿ ಕೊಟ್ಟು ಹೋಗಲ್ ಬಿಡ್ಲ ನಮ್ಗಾರ ಏನ್ ಮಾಡೋದೈತಿ ಏ ಲಾಸ್ಟ್ ಮುಗ್ಯಾಕ್ ಬಂದಾಗ ಕಾಮಗ್ ಸಾಲ ಮಾಡಿರ್ತೀಯ ತೀರ್ಸಕ್ ಆಗುದಿಲ್ಲ ಇದ ಕಿಡ್ನಿ ಒಂದ್ ಕೊಡುದು ಮತ್ ತೀರ್ಸ್ಕೊಂಡ್ ಮನಿಗ್ ಹೋಗಿ ಬಿಡುದು ಏನ್ ಬರೇ ಇದ ಡಬ್ಬ ಕೇಳೋದಾತ್ ಬಿಡೋ ಮಾರೆ ರಂಗ ಯಾಕೋ ಯಾಕಿಲ್ರಿ ಒಂಥರ ಕಾಣತಿ ಏನಾಗೈತಿ ಏನಿಲ್ರಿ ಸ್ವಲ್ಪ ಜ್ವರ ಬಂದಿದ್ದುರೆ ಅದಕ್ಕೆ ಕೂತೀನ್ರಿ ಹಿಂಗ ಯಾವಾಗ ಗಾಳ ಅದಾವಲ್ಲಿ ನಾನು ನಾನಿ ಮಾಡಿ ಹೇಳು ಏನಾಗೈತಿ ನನಗೆ ಕರೆ ಹೇಳು ಏನೋ ಆಗೈತಿ ಏನೋ ಮಾಡ್ಕೊಂಡೆ ನೀನು ಏನಾಗೈತಿ ಹೇಳು ನನ್ನ ಮುಂದೆ ಹೇಳು ಏನಾಗೈತಿ ಏನಿಲ್ರಿ ಕಕ್ಕರ ನಾವು ತಪ್ಪು ಮಾಡ್ಬಿಟ್ಟಿನ್ರಿ ತಪ್ಪ ನೀ ತಪ್ಪು ಮಾಡೋದಲ್ಪ ಸರಿ ಹೇಳು ಏನ್ ಮಾಡಿದಿ ತಮ್ಮಗಾಗಿ ಅವಂಗ ಗಾಳಿ ಬೇಕಂತ ನಾನು ಕಿಡ್ನಿ ಮಾರಿ ಹಣ ತಗೊಂಡ್ರಿ ಕರ್ಮ ಹೋಗಪ್ಪ ಅಲ್ಲೋ ನೀ ಹೊತ್ಸು ಶಾಣ್ಯಾನು ಅಲ್ಲ ಗಂಡಸಿಗೆ ಇದ್ದದ್ದ ಮುಖ್ಯ ಜೀವನದ ಕಿಡ್ನಿ ಅದನ್ನ ಮಾರಿ ಏನು ಸಾಧಿಸೋದಿಪ್ಪ ಜೀವನದಾಗ ಬಹಳ ದೊಡ್ಡ ಘಾತ ಮಾಡಿದ್ನಿ ಹಂಗಲ್ರಿ ಕಕ್ಕರ ನಾ ಅವ್ ಏನ್ ಆಸೆ ಪಟ್ಟದಲ್ಲ ಅದನ್ನ ಯಾವಾಗೂ ನಾ ಇಲ್ಲ ಅಂತಿಲ್ರಿ ಅದಕ್ಕಾಗಿ ತಪ್ಪು ಮಾಡಿದ್ನಿ ಭಾಳ ದೊಡ್ಡ ತಪ್ಪು ಮಾಡಿದ್ನಿ ನಾನೊಂದು ಮಾತು ನಡೆಸ್ಕೊಡ್ರಿ ಆಯ್ತು ಹೇಳಪ್ಪ ಹೇಳ ಇದ್ರಾಗ ಈ 2 ಲಕ್ಷ ರೂಪಾಯಿ ರೊಕ್ಕದವ್ರಿ ಯಾರ ದೋಸ್ತರು ಕೈ ಕೊಟ್ಟ ಅವ್ನು ಮುಡ್ಸೋ ವ್ಯವಸ್ಥೆ ಮಾಡ್ರಿ ಸರಿ ಆಯ್ತು ಬಿಡಪ್ಪ ನಡಿ ಏನು ಮನುಷ್ಯ ಅದೀಯಪ್ಪ ನೀನ ಸೊಕ್ಕ ಎಟ್ಟೋಪ ಲೇಟ್ ಆತ್ ಬಿಡು ಏನ್ ಮಾಡತಿ ಏನಿಲ್ಲ ಈಗ ಹಾಸ್ಟೆಲ್ ಅಂದ್ರ ಈ ಕಡೆ ಬಾಯ್ ನೋಡ ನೋಡ್ ಗಾಡಿ ಇಂತ ತಗೋಬೇಕ ನೋಡ್ ಗಾಡಿ ತಗೊಂಡ್ರ ನಾಳೆ ನಡ್ದಾರ ಮನ ರೊಕ್ಕ ಹಾಕ್ತಾನ ಇದಕ್ಕೆ ಅಪ್ಪನಂತ ಗಾಡಿ ತರ್ತನ ನೋಡ್ಕೊ ಯಾವಾಗ ನೀ ಬರೀ ಹಿಂಗ ನಾಳೆ ನಡ್ದಾರ 2 ದಿವ್ಸ ಗಾಡಿ ತಂದ ತರ್ತನ ನಾಳೆ ಮನ ರೊಕ್ಕ ಹಾಕ್ತಾನ ನಾನು ಹಿಂಗಿರ್ಬೇಕು ನೋಡ ದೋಸ್ತ ಅಂದ್ರ ಅವನ ಮತ್ತ ನಡಿ ಪಾರ್ಟಿಗೆ ಹೋಗೋಣ ನಡಿ ಹಂಗಾರ ಹೋಗೋಣ ಪಾರ್ಟಿಗೆ ಅವ್ರು ಎಲ್ಲಿದಾರ ಅವ್ರು ಬರ್ತಂದಾರ ಎಷ್ಟ್ ಗಂಟೆಗ ಈಗ ಜಾಸ್ತಿ ಬರ್ತಾನ 10 ನಿಮಿಷನಾಗ ಹಂಗಾರ ತಗೊಬಿಡ್ನು ಮತ್ತೇನಿದೆಯಪ್ಪ ಆರಾಮದಿ ಆರಾಮಿರ್ಲ ಗುರುಗಳ ಹಾ ಇದೆಲ್ಲ ಆರಾಮ ಐತಿಲ್ಲ ಆರಾಮ್ ಸಾಕ್ ಬಿಡಪ್ಪ ಅಲ್ಲಿ ಅವ್ ನಮ್ಮ ರಂಗಂತಮ್ಮ ಅಭಿಷೇಕ್ ಅಲ್ಲವ ಅಭಿಷೇಕ್ ಅಲ್ಲ ನಿಕ್ಕಿಲ್ಲವ ನಿಕ್ಕಿ ನೋ ಮರೆ ನನಗೆ ಗೊತ್ತೈತೆ ಅವಂಗ ಸತ್ಯ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಕೈ ಎತ್ತಿ ಹೇಳ್ರಿ ಸತ್ಯ ಎಲ್ಲಿದ್ರು ಕೈ ಎತ್ತಿ ಹೇಳ್ರಿ ಅವ್ರಿಗೆ ಹೇಳ್ತೀನ ಅದ್ರಾಗ ಒಂದ್ ಸ್ವಲ್ಪ ಕಡ್ಡಿ ಕುರ್ದ್ ಬೆಂಕಿನೂ ಹಸನ್ ತಡಿ ಬಂದಿತ್ತ ಹೌದಾ ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ ಗುರುಗಳು ಬರ್ಲಿಗಪ್ಪ ಬರ್ರಿ ಲೇತಮ್ಮ ಕಕ್ಕರ ಆರಾಮ್ರಿ ಆರಾಮದನಪ್ಪ ನೀ ಆರಾಮದಿಲ್ಲ ಆರಾಮ್ ಕಕ್ಕ ಶಾಲೆಯಲ್ಲಿ ಕಲಿಯತಿ ಈಗ ಇಲ್ಲೇ ಗೋಕರ್ಣ ಕೇಳ್ತೀನಿ ಕಕ್ಕ ಗೋಗರ್ದಾಗ ಆತ ನಿನಗ ಸತ್ಯ ವಿಷಯ ಒಂದು ಹೇಳ್ಬೇಕಂತ ಮಾಡೀನಿ ಹೇಳಕ್ಕ ಏನದ ನಿಮ್ಮ ಅಣ್ಣ ರಂಗಣ್ಣ ಅದಲ್ಲ ನಾವು ಅಣ್ಣ ಕಕ್ಕ
ನಿಮ್ ಸ್ವಂತ ಅನ್ನಲ್ಲವ. ಏನ್ ಹೇಳ್ತಿರ್ಕ ನೀವ? ಕರ್ನ ಹೇಳಾಕತ್ತೀನಿ, ಅವ ಸಾಕು ಮಗ ಅದಾನ. ನಾ ನಂಬಲ್ಕ ಅದ. ಅವ್ ನಿನ್ನ ಆಸ್ತಿ ಎಲ್ಲಾದ್ರೂ ಹೊಡ್ಕೊಂಡ್ ಹೋಗಕ್ ಬಂದ ನೋಡು ತಮ್ಮ. ಇನ್ನು ತಿಳಕ್ ಬರ್ಬತ್ ನಿನಗ? ನಂಗ್ ನಂಬಕ್ ಆಗಲ್ಕ ಅದನ್ನ. ಅಯ್ಯೋ ಸೈತ್ ಹೇಳಾಕತ್ತೀನಿ ಒಬ್ಬ. ನಾ ಒಬ್ಬನ ಅಲ್ಲ, ಇಡೀ ನಾ 3 ಮಂದಿಗೆ ಗೊತ್ತೈತಿದ. ಹೋಗ ಕೇಳ ಆರ ಮನೆ ವಿಚಾರಿಸ್ನಪ್ಪ. ಯಾವ ಯಾವ ಏನ್ ಅಭಿಷೇಕ? ನಿನ್ ಮಗ ಇಲ್ಲನ? ಅದಾನಪ್ಪ. ಯಾಕೆ ಅಭಿಷೇಕ ಏನಾಯ್ತು? ಇದೆಲ್ಲ ಬೇಡ, ಮೊದಲು ನಿನ್ ಮಗನ ಕರೀಲಿ. ಸರಿ ಇಟ್ಟ ಸಿಟ್ಟೋತಮ್ಮ. ಏನಾಗೈತೆ? ಹಿಂಗ್ಯಾಕೆ ಸಿಟ್ಟಿಗೆ ಬರತ್ತೆಪ್ಪ ಮಗನ? ರಂಗಣ್ಣ ರಂಗಣ್ಣ ಬಂದೆ. ನೀವು ಯಾರ? ಇವ್ ಮಗನೋ ನಾ ಮಗನೋ? ನನ್ನ ಆಸ್ತಿ ಇವ್ ಹಚ್ಬೇಕು ಮಾಡಿದೆ. ಈಗ ಏನೋ ಹೇಳ್ಬೇಕು ನನಗ. ಯವ್ವ ತಮ್ಮ ಏನೇನು ಮಾತಾಡಕತ್ತಾನಲ್ಲ ಯವ್ವ. ನಾ ಯಾರ? ತಮ್ಮ ಏನೇನು ಅನ್ನತಾನಲ್ಲ ಯವ್ವ. ಏನಾಗೈತಿ ತಮ್ಮಗ? ತಮ್ ಗೊತ್ತಿರ್ತೈತಿ ಯವ್ವ. ಹೇಳ ಯವ್ವ ಹೇಳ. ಯಪ್ಪ ಇಬ್ರು ನಾನು ಆಡದನಪ್ಪ. ಇಬ್ರು ನಾನು ಆಡದನ್ ಮಕ್ಕಳ್ರ. ಇಬ್ರು ಮಂದಿ ಚೆನ್ನಾಗಿ ಬಾಳ್ಬೇಕಯ್ಯಪ್ಪ ನನ್ ಮಕ್ಕಳ್ರ. ನೀವ ನೀನು ನಾನು ಆಡೋದು ನೋರಂಗ. ನೀನು ನಾನು ಆಡದನಪ್ಪ. ನೀನು ನಾನು ಹೊಟ್ಟೆ ಹುಟ್ಟಿದೆ ಮಾಡ್ಬೇಡಪ್ಪ ರಂಗ. ಎಲ್ಲೋ ಬೀದಾಗಿ ಬಿದ್ದು ಕುಸ ತಂದ ನನಗ ಅಣ್ಣ ಅಂತ ಹೇಳತ್ತಿ. ನಾಯ್ಕ್ ಬರಂಗಿಲ್ಲ ನಿಂಗ. ಮೊದಲ ಅವ್ನು ಹೊರಗಾಕ್. ಏ ಅಭಿಷೇಕ, ನಿನ್ನ ಸಾಕಿ ಸಲಿವಿ ಇಟ್ಟೆಲ್ಲ ಮಾಡಿ ದುಡಿದ್ ಮಾಡಿ ಕಿಶಿಂದ ರಂಗಣ್ಣ ಪಟ್ಟಣದಾಗಿಟ್ಟು ನಿನ್ನ ಊದಿಸಿ ದೊಡ್ಡ ಸಾಹೇಬನ್ ಮಾಡಾಕ್ ಹೊಂಟಿದ್ದ. ಅಂತದ್ರಲ್ಲಿ ಎಂತ ಬಹುಮಾನ ಕೊಡತ್ತೀವ ನನ್ನ ಮಗನ ನೀನ? ಅದೆಲ್ಲ ಗೊತ್ತಿಲ್ಲ ನಂಗೆ. ಇಲ್ಲ ನಾ ಇರ್ಬೇಕು, ಇಲ್ಲ ಅವ್ನು ಇರ್ಬೇಕ. ಯವ್ವ ತಮ್ಮ ಏನೇನು ಮಾತಾಡಿ ಆದ್ರೂ ಅಸತ್ಯ ನೀವ್ ಹೊಟ್ಟಾಗ ಮುಚ್ಚಿಟ್ಕೋತಿ. ಇರ್ಲಿವ ಇರ್ಲಿ. ತಮ್ಮ ಹೊರ ಹುಟ್ಟಿದ ಅಣ್ಣ ಅಲ್ಲತ್ತಾನ. ಆದ್ರೂ ಅದೆಲ್ಲ ಹಂಗೆ ಇರ್ಲಿವ. ಆದ್ರ ಈ ಮನೆ ಎಂಬ ಮಹಾಲಕ್ಷ್ಮಿ ನನಗ ಇಲ್ಲಿ ಇರಬೇಡನ್ನಾಕತ್ತಾಳ. ಈ ಮನೆ ಋಣ ಮುಗಿತಂತ ತಿಳಾಕತೈತಿ ನನಗ. ಆಯ್ತವ ನಾ ಬರ್ತೇನೆ. ರಂಗ 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 ಬೇಡಪ್ಪ ರಂಗ. ಇಬ್ರು ನಡೆದ್ಬಿಡ್ರಿ ನೀವು.